ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ರಮ್ಮಿ ಮತ್ತು ಹಣದ ಜೂಜಾಟ ಆಟಗಳು ಅನೇಕ ಯುವಕರ ಬದುಕಿಗೆ ಕತ್ತಲೆಯನ್ನೇ ತಂದಿದ್ದವು. ಹಲವರು ಈ ಆಟಗಳಲ್ಲಿ ಬಲಿಯಾಗಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆಗಳು ದೇಶದ ಹಲವು ಭಾಗಗಳಲ್ಲಿ ವರದಿಯಾಗಿವೆ. ಕೆಲ ಕುಟುಂಬಗಳ ಸದಸ್ಯರು ಸಾಲ ಮಾಡಿ ಮನೆ ಆಸ್ತಿ ಕಳೆದುಕೊಂಡು ಬೀದಿಗಿಳಿಯುವ ಪರಿಸ್ಥಿತಿ ಎದುರಿಸಿದ್ದಾರೆ. ಮಾನಸಿಕ ಒತ್ತಡ, ವ್ಯಸನ, ಸಾಲದ ಒತ್ತಾಯ ಇವೆಲ್ಲವೂ ಈ ಆನ್ಲೈನ್ ಗೇಮಿಂಗ್ನ ದುಷ್ಪರಿಣಾಮಗಳಾಗಿದ್ದವು. ಇದಕ್ಕೆ ಕಡಿವಾಣ ಹಾಕಲು ಸರ್ಕಾರ ಹೊಸ ಕಾನೂನು ಜಾರಿಗೊಳಿಸಿದೆ. ಹಣದ ಆಟಗಳು ಮತ್ತು ಅದರ ಜಾಹೀರಾತುಗಳಿಗೂ ನಿಷೇಧ ಹೇರಿದೆ. ಭಾರತದ ಲೋಕಸಭೆಯಲ್ಲಿ ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಕಾನೂನು ಅಂಗೀಕಾರಗೊಂಡಿದೆ. ಈ ಹೊಸ ಕಾನೂನಿನಲ್ಲಿ ಪ್ರಮುಖ ಬದಲಾವಣೆಗಳು ಎಂದರೆ ಡ್ರೀಮ್11, ರಮ್ಮಿ, ಪೋಕರ್ ಮುಂತಾದ ಹಣದ ಮೇಲೆ ಆಡುವ ಆಟಗಳಿಗೆ ಸಂಪೂರ್ಣವಾಗಿ ನಿಷೇಧಿಸಿದ್ದು, ಈ ಆಟಗಳನ್ನು ಆಡಿಸಿದರೆ ಅಥವಾ ಪ್ರಚಾರ ಮಾಡಿದರೆ 1 ಕೋಟಿ ರೂಪಾಯಿ ದಂಡ ಮತ್ತು 3 ವರ್ಷ ಜೈಲು ಶಿಕ್ಷೆ ಎಂದಿದ್ದಾರೆ. ಮತ್ತು ನೈಜ ಹಣದ ಗೇಮಿಂಗ್ ಜಾಹೀರಾತುಗಳಿಗೂ ನಿರ್ಬಂಧ ಹಾಕಿದ್ದು, ಉಲ್ಲಂಘಿಸಿದರೆ 50 ಲಕ್ಷ ದಂಡ ಮತ್ತು 2 ವರ್ಷ ಜೈಲು ಶಿಕ್ಷೆ ಎಂದು ಹೇಳಿದ್ದಾರೆ. ऑनलाइन मनी गेम्स के कारण एक एडिक्शन हो जाता है, जिंदगी भर की बचत गेम में उड़ा दी जाती है, मनी लॉन्ड्रिंग हो रही है, टेरर सपोर्ट हो रहा है.